ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿಯ ಗೆಳತಿ ಮಲೆನಾಡ ಗೃಹಿಣಿ ಚೈತ್ರ. ನಾನಿವತ್ತು ಇನ್ಸ್ಟಂಟಾಗಿ ಪಡ್ಡು ಮಾಡ್ತಾಯಿದ್ದೀನಿ. ಮಸಾಲ ಪಡ್ಡು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದಕ್ಕೆ ನಾವು ಅಕ್ಕಿ ನೆನೆಸೋದು ಬೇಡ, ರುಬ್ಬೋದು ಬೇಡ. ಈಸಿಯಾಗಿ ಇನ್ಸ್ಟಂಟಾಗಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ನಾನು 1/4 kg ಅವಲಕ್ಕಿನ 1/4 ಅವರ್ ಮುಂಚೆನೇ ನೆನೆಸಿಟ್ಟಿದ್ದೆ. ಅದು ಚೆನ್ನಾಗಿ ನೆಂದಿದೆ. ಅದನ್ನು ಇವಾಗ ನಾನು ಈ ಥರ ಒಂದು ಸೊಪ್ಪು ಮಸಿಯೋದಿರುತ್ತಲ್ವ, ಆ ಕೋಲಲ್ಲಿ ನೀಟಾಗಿ ಮಸ್ಕೋತಾ ಇದ್ದೀನಿ. ನೀವು ಬೇಕಿದ್ರೆ ಗ್ರೈಂಡ್ ಕೂಡ ಮಾಡ್ಬೋದು, ಬಟ್ ನಾನು ರುಬ್ಬೋದು ಬೇಡ ಅಂತೆಲ್ಲ ಹೇಳಿದ್ದೆ ಅಲ್ವಾ, ಸೊ ಹಾಗಾಗಿ ಕೈಯಲ್ಲೇ ಮಾಡ್ತಾಯಿದ್ದೀನಿ. ಬೇಕಿದ್ರೆ ಗ್ರೈಂಡ್ ಕೂಡ ಮಾಡಬಹುದು. ಅವಲಕ್ಕಿ ನೆಂದಿರೋದ್ರಿಂದ ಕೈಯಲ್ಲೇ ಸ್ಮ್ಯಾಶ್ ಮಾಡಿದ್ರೂ ಸಾಕು, ನೀಟಾಗಿ ಹಿಟ್ಟು ಥರ ಸ್ಮ್ಯಾಶ್ ಆಗುತ್ತೆ ಅದು. ಸೊ ಗ್ರೈಂಡ್ ಮಾಡೋದೇನು ಬೇಡ ಅನಿಸುತ್ತೆ. ನೋಡಿ, ನನಗೆ ಇವಾಗ ಎಷ್ಟು ನೈಸ್ ಆಗಿದೆ. ಇದಿಷ್ಟು ಸಾಕು. ಇವಾಗ ಇದನ್ನು ನಾನೀಗ ಇಲ್ಲೇ ಸೈಡಲ್ಲಿ ಇಡ್ತೀನಿ. ಇದಕ್ಕೊಂದು ಮಸಾಲೆ ಹಾಕಬೇಕಲ್ವಾ, ಸೊ ಮಸಾಲೆನ ಒಗ್ಗರಣೆ ಮಾಡ್ಕೊಬರೋಣ ಬನ್ನಿ. ಮೊದಲಿಗೆ ಇಲ್ಲಿ ನಾನು ಒಂದು ಸ್ಟವ್ ಮೇಲೆ ಪ್ಯಾನ್ ಇಟ್ಕೋತಾ ಇದ್ದೀನಿ. ಪ್ಯಾನ್ ಇಟ್ಟು ಒಂದು ಸೌಟಷ್ಟು ನಾನಿಲ್ಲಿ ಆಯಿಲ್ ಹಾಕ್ತಾಯಿದ್ದೀನಿ. ನೋಡಿ, ಒಂದು ಸೌಟಲ್ಲಿ ಆಯಿಲ್ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಅದಕ್ಕೆ ನಾನು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು ತುಂಬ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ತುಂಬ ಅಂದರೆ ತುಂಬ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಕಾಯಿತು. ಎಣ್ಣೆ ಕಾದ ನಂತರ ಕಡಲೆಬೇಳೆ ಹಾಕ್ಕೊಂಡೆ, ಹಾಗೆ ಸಾಸಿವೆ, ಕರಿಬೇವು, ಹಾಗೆ ಮೆಣಸಿನಕಾಯಿ ಎಲ್ಲನೂ ಹಾಕಿ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಬ್ರೌನಿಷ್ ಬಂದ ಮೇಲೆ ನಂತರ ಈರುಳ್ಳಿನ ಹಾಕೋತಾ ಇದ್ದೀನಿ. ಈರುಳ್ಳಿನೂ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು. ಗೊತ್ತಾಗುತ್ತೆ ನಿಮಗೆ ಅದೆಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ ಅಂತ. ಆ ನಂತರ ನೋಡಿ, ನೀಟಾಗಿ ಫ್ರೈ ಆಗಿದೆ ಅಲ್ವಾ. ಇವಾಗ ಅದಕ್ಕೆ ನಾನು ಒಂದು ಸಣ್ಣ ಸ್ಪೂನಲ್ಲಿ ಅರಿಶಿನ ಪುಡಿ ಹಾಕಿದೆ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ನಾನಿಲ್ಲಿ 3/4 ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡೆ. ನೀವು ನಿಮ್ಮ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಂತರ ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿ ಇನ್ನೊಂದೆರಡು ಸಲ ಬಾಡಿಸಿ ಸ್ಟವ್ನ ಆಫ್ ಮಾಡೋಣ. ಇದು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡೋಣ. ಇದು ತಣ್ಣಗಾದ ನಂತರ ಅವಲಕ್ಕಿ ಸ್ಮ್ಯಾಶ್ ಮಾಡಿಟ್ಟಿದ್ವಲ್ಲ, ಅದಕ್ಕೆ ಇದನ್ನು ಹಾಕ್ಕೊಳ್ಳೋಣ. ಇದರ ಜೊತೆಗೆ ನಾನಿಲ್ಲಿ 1 ಕಪ್ಪಷ್ಟು ಚಿರೋಟಿ ರವೆ ತೊಗೋತಾ ಇದ್ದೀನಿ. ಬಾಂಬೆ ರವೆ ಅಂತಾರಲ್ಲ ಅದು, ಅದನ್ನು 1 ಕಪ್ ತೊಗೋತಾ ಇದ್ದೀನಿ. ಹಾಗೆ 3/4 ಕಪ್ಪಷ್ಟು ಮೊಸರು ತೊಗೋತಾ ಇದ್ದೀನಿ. ಇದೆಲ್ಲನೂ ಹಾಕಿ ಕಲಿಸ್ಕೊಳ್ಳೋಣ. ಇವಾಗ ಇದು ಯಾವ ಥರ ಇರಬೇಕು ಅಂದರೆ, ಪಡ್ಡಿನ ಹಿಟ್ಟು ಹೇಗೆ ಇರುತ್ತೆ ಅದೇ ಥರ, ಪಡ್ಡಿನ ಹಿಟ್ಟಿನ ಹದ ಅದೇ ಥರ ಬ್ಯಾಟರ್ನ ಮಾಡ್ಕೋಬೇಕು. ನಾನು ಮಾಡಿರೋದ್ರಲ್ಲಿ ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ತಾ ಇದೆ, ಸೊ ಅದಕ್ಕೆ ನಾನು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೋಡಿ, ಕನ್ಸಿಸ್ಟೆನ್ಸಿ ಎಷ್ಟಿರಬೇಕು ಅಂತ ನಿಮಗೆ ಗೊತ್ತಾಗ್ತಾಯಿದೆ. ಪಡ್ಡಿನ ಹಿಟ್ಟು ಯಾವ ಥರ ಇರುತ್ತೋ ಸೇಮ್ ಅದೇ ರೀತಿಯೇ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ ನಾನು. ಇವಾಗ ಇದನ್ನು ನಾನು ಒಂದು 10 ನಿಮಿಷ ಒಂದು ಪ್ಲೇಟ್ ಮುಚ್ಚಿ ಒಂದು 10 ನಿಮಿಷ ನೆನಿಲಿಕ್ಕೆ ಇಡ್ತೀನಿ. ರವೆ ಎಲ್ಲ ಅದಕ್ಕೆ ಅಡ್ಜಸ್ಟ್ ಆಗಬೇಕಲ್ವ, ಚೆನ್ನಾಗಿ ನೆನಿಬೇಕು. ಸೊ ಹಾಗಾಗಿ 10 ನಿಮಿಷ ಇದನ್ನ ನೆನಿಲಿಕ್ಕೆ ಅಂತ ಸೈಡಿಗೆ ಎತ್ತಿಟ್ಬಿಡೋಣ. 10 ನಿಮಿಷದ ನಂತರ ನೋಡಿ ಯಾವ ಥರ ಆಗಿದೆ ಅಂತ. ರವೆ ಎಲ್ಲ ಚೆನ್ನಾಗಿ ನೆಂದು ಸ್ವಲ್ಪ ಹಿಟ್ಟು ಉಬ್ದಂಗೆ ಆಗಿದೆ. ಇವಾಗ ಇದು ಚೆನ್ನಾಗಾಗಿದೆ ನೋಡಿ, ಕನ್ಸಿಸ್ಟೆನ್ಸಿ ಹೇಗಿದೆ ಅಂತ. ಓಕೆ, ಇವಾಗ ಪಡ್ಡು ಹಾಕೋಣ. ನಾನು ಇಲ್ಲಿ ಸ್ಟವ್ ಆನ್ ಮಾಡಿ ಪಡ್ಡಿನ ಹಂಚನ್ನ ಸ್ಟವ್ ಮೇಲೆ ಇಟ್ಟಿದ್ದೀನಿ. ಇದಕ್ಕೆ ಇವಾಗ ನಾನು ಸ್ವಲ್ಪ ಆಯಿಲ್ನ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ಒಂದು ಸ್ಪ್ಯಾಚುಲಿಂದ ನೋಡಿ ಆಯಿಲ್ನ ಹಾಗೆ ಲೈಟಾಗಿ ಸ್ಪ್ರೆಡ್ ಮಾಡ್ಕೋತೀನಿ. ಸ್ಪ್ರೆಡ್ ಮಾಡಿಕೊಂಡು ನಂತರ ನಾನು ಪಡ್ಡಿನ ಹಿಟ್ಟನ್ನು ಹಾಕೋತೀನಿ. ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಇದು ತುಂಬ ಈಸಿಯಾಗಿ ಮಾಡುವಂತಹ ರೆಸಿಪಿಯಾಗಿದೆ. ಹಾಗೆ ಮಕ್ಕಳು ಕೂಡ ಚಟ್ನಿ ತಿನ್ನಲ್ಲ ಅನ್ನೋರು ಈ ಥರ ಡೈರೆಕ್ಟಾಗಿ ಬರೀ ಪಡ್ಡನ್ನ ಕೂಡ ತಿನ್ಬೋದು. ಏಕೆಂದರೆ ಇದರಲ್ಲಿ ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಹಾಕಿರೋದು ಮಸಾಲೆ ಥರ ಆಗಿದೆ ಅಲ್ವ, ಮಸಾಲೆ ಪಡ್ಡು. ಸೊ ಡೈರೆಕ್ಟಾಗಿ ಇದನ್ನು ಮಾತ್ರನೂ ತಿನ್ಬೋದು, ಚಟ್ನಿ ಯೂಸ್ ಮಾಡ್ದೇನೂ ತಿನ್ನಬಹುದು. ಹಾಗೆ ಕಾಯಿ ಚಟ್ನಿ ಜೊತೆ ಕೂಡ ಸರ್ವ್ ಮಾಡಬಹುದು. ಕಾಯಿ ಚಟ್ನಿ ಜೊತೆ ಕೂಡ ತುಂಬ ಚೆನ್ನಾಗಾಗುತ್ತೆ ತಿನ್ನಲಿಕ್ಕಿದು. ಸೊ ನೋಡಿ, ನಾನಿವಾಗ ಪಡ್ಡನ್ನ ಹಾಕ್ತಾಯಿದ್ದೀನಿ. ಪಡ್ಡು ಹಾಕಿ ಒಂದು 2 ನಿಮಿಷ ಅದಕ್ಕೆ ಒಂದು ಮೇಲ್ಗಡೆ ಪ್ಲೇಟ್ ಮುಚ್ಚಿ ಬಿಟ್ಬಿಡ್ತೀನಿ. 2 ನಿಮಿಷದ ನಂತರ ನಾನು ಅದನ್ನು ಓಪನ್ ಮಾಡ್ತೀನಿ. ಅಂದರೆ ಹಬೆಯಲ್ಲಿ ಅದು ನೀಟಾಗಿ ಬೇಯಬೇಕು, ಸೊ ಹಾಗಾಗಿ ಮುಚ್ಚಿಟ್ಟಿದ್ದೆ. ನೋಡಿ, ಇವಾಗ ಉಲ್ಟಾ ಮಾಡ್ತಿದ್ದೀನಿ ಎಲ್ಲ ಪಡ್ಡುಗಳನ್ನ. ಮೇಲ್ಗಡೆ ಪಾರ್ಟ್ ಬೇಯಬೇಕಲ್ವಾ, ಸೊ ಹಾಗಾಗಿ ಎಲ್ಲ ಉಲ್ಟಾ ಮಾಡ್ತಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಎದ್ದೇಳುತ್ತೆ ಅಂತ. ಎಲ್ಲರೂ ಅನ್ಕೋತಾರೆ ಪಡ್ಡಿನ ಹಿಟ್ಟು ಇಲ್ಲ ಅಂದರೆ ಪಡ್ಡು ಮಾಡಲಿಕ್ಕೆ ಬರಲ್ಲ ಅಂತ. ಸೊ ನಾವು ಅವಲಕ್ಕಿನಲ್ಲಿ ಪಡ್ಡು ಮಾಡಿದ್ವಿ, ಎಷ್ಟು ಚೆನ್ನಾಗಿ ಎದ್ದೇಳ್ತಾ ಇದೆ ಅಲ್ವಾ. ಹಾಗಿದ್ರೆ ಟ್ರೈ ಮಾಡ್ಬೋದಲ್ವಾ ಒಮ್ಮೆ ಟಿಫನ್ಗೆ ಮನೆಯಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವಾಗ ಇದನ್ನು 1-2 ನಿಮಿಷ ಸ್ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಣ.
ನಂತರ ಒಂದೊಂದಾಗಿ ಎಲ್ಲನೂ ನಾನು ತೆಗೆದು ಒಂದು ಪ್ಲೇಟಿಗೆ ಹಾಕ್ತಾಯಿದ್ದೀನಿ. ಸೊ ಇದೇ ಪ್ರೊಸೀಜರಲ್ಲಿ ಎಲ್ಲ ಪಡ್ಗಳನ್ನೂ ಮಾಡಿಟ್ಕೊಳ್ತೀನಿ ನಾನು. ನೋಡಿ ಎಷ್ಟು ಚೆಂದ ಬಂದಿದೆ ಅಂತ. ಬೆಳಗಿನ ತಿಂಡಿ ಎಷ್ಟು ಬೇಗ ಮುಗಿಯುತ್ತಲ್ವ. ಇದನ್ನೆಲ್ಲ ಮಾಡಲಿಕ್ಕೆ 10 ನಿಮಿಷ ಇದನ್ನು ನೆನೆಲಿಕ್ಕೆ ಇಡಲಿಕ್ಕೆ, ಹಾಗೆ ಇದನ್ನು ಪ್ರಿಪೇರ್ ಮಾಡಲಿಕ್ಕೆ ಮಿನಿಮಮ್ ಒಂದು ಅರ್ಧ ಗಂಟೆಯಲ್ಲಿ ಇದೆಲ್ಲ ಹೋಗಿಬಿಡುತ್ತೆ. ಸೊ ಪಡ್ಡು ಮಾಡೋದು ಎಷ್ಟು ಈಸಿ ಆಯ್ತಲ್ವ. ಇನ್ಸ್ಟ್ಯಾಂಟ್ ಮಸಾಲ ಪಡ್ಡು ರೆಡಿ ಆಯಿತು. ಇದನ್ನು ಬೇಕಿದ್ದರೆ ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡ್ಬೋದು, ಇಲ್ಲಾಂದರೆ ಹಾಗೆ ಕೂಡ ತಿನ್ಬೋದು. ಐ ಹೋಪ್ ಈ ಮಸಾಲ ಪಡ್ಡು ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಸಾಲದು, ಹಾಗೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಬೇಕು. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ನಿಮ್ಮ ಸಬ್ಸ್ಕ್ರೈಬ್ ನನಗೆ ತುಂಬ ಅಂದರೆ ತುಂಬ ಮುಖ್ಯ ಆಗಿರುತ್ತೆ. ಇದೇ ಥರ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.